ಮಾಳಿಂಗರಾಯನು ಬೆಳಗುತ್ತಿರುವ ಧೂಪಾರತಿ ಹೊಗೆ ಇಡೀ ಕೈಲಾಸವನ್ನೇ ಕತ್ತಲಲ್ಲಿ ಮೊಳಗಿಸಿದೆ. ಮಾಳಿಂಗರಾಯ ನನ್ನ ಪರಮ ಭಕ್ತನಾಗಿದ್ದಾನೆ ದೇವಿ. ಸ್ವಾಮಿ, ಆ ನಿಮ್ಮ ಪರಮ ಭಕ್ತನನ್ನು ನೋಡಬೇಕೆಂಬ ಬಯಕೆ ಆಗಿದೆ. ಅದಕ್ಕೆ ನಂದಿಯ ಈ ಕ್ಷಣವೇ ಭೂಲೋಕಕ್ಕೆ ತೆರಳೋಣ, ಆದರೆ ಈ ರೂಪದಲ್ಲ. ಆಯಿತು ಸ್ವಾಮಿ. ಓಂ ಗುರು ಲಿಂಗಾಯ ನಮೋ. ಓಂ ಗುರು ಲಿಂಗಾಯ ನಮೋ. ಸ್ವಾಮಿ, ನಾನು ನಿಂಬಾಳ ಗುಡ್ಡಕ್ಕೆ ಹೋಗಿ ಬರದೆ? ಆಯಿತು, ನಿನ್ನ ಇಚ್ಛೆಯಂತೆ ಆಗಲಿ, ಹೋಗಿ ಬಾ. ಆದರೆ ಏನು ಗುರುಗಳೇ? ನನಗೆ ಹುಲಿಯ ಗಿನ್ನವನ್ನು ತಿನ್ನುವ ಬಯಕೆಯಾಗಿದೆ, ಅದನ್ನು ತಂದು ಕೊಡುವೆಯಾ? ಆಯಿತು ಗುರುಗಳೇ, ನಿಮ್ಮ ಇಚ್ಛೆಯಂತೆ ನಾನು ಹುಲಿ ಗಿನ್ನವನ್ನು ತರುತ್ತೇನೆ. ಅಪ್ಪಣೆ ಕೊಡಿ ಗುರುಗಳೇ. ತಥಾಸ್ತು. ಕ್ರೂರ ಪ್ರಾಣಿಗಳ ವಾಸಸ್ಥಳ ಆದರೂ ಮಾಳಿಂಗರಾಯರು ಸ್ವಲ್ಪವೂ ಅಂಜದೆ ಗುರು ಬೀರಲಿಂಗ ದೇವರ ಬಯಕೆ ಪೂರೈಸಲು ಹಠದೊಟ್ಟು ದಟ್ಟಕಾಡಿನಲ್ಲಿ ನಡೆದು ಬರುತ್ತಾರೆ. ನಿಂಬಾಳ ಗುಡ್ಡದ ಒಂದು ಬದಿಯಲ್ಲಿ ಹುಲಿಯೊಂದು ತನ್ನ ಪುಟ್ಟ ಮರಿಗಳ ಜೊತೆ ವಾಸವಾಗಿತ್ತು. ಪ್ರತಿದಿನವೂ ತಾಯಿ ಹುಲಿಯು ತನ್ನ ಮರಿಗಳಿಗೆ ಹಾಲುಣಿಸಿ ಆಹಾರ ಹುಡುಕುತ್ತಾ ಹೋಗುತ್ತಿತ್ತು. ಅದೇ ಸಮಯವನ್ನು ಕಾಯುತ್ತಿರುವ ದೊಡ್ಡ ಸರ್ಪವು ಒಂದು ಬದಿಯೊಳಗೆ ನುಗ್ಗಿ ಹುಲಿ ಮರಿಯನ್ನು ಪ್ರತಿ ಮರಿ ಮಾಯವಾಗುವುದನ್ನು ಕಂಡು ತಾಯಿ ಹುಲಿಯು ಕಳವಳಗೊಂಡಿತು. ಒಂದು ದಿನ ಪ್ರತಿದಿನದಂತೆ ಈಗ ತನ್ನ ಮರಿಗಳಿಗೆ ಹಾಲುಣಿಸಿ ಆಹಾರ ಹುಡುಕುತ್ತಾ ಹೋಗುತ್ತದೆ. ಅದೇ ಸಮಯವನ್ನು ಕಾಯುತ್ತಿರುವ ಸರ್ಪವು ಆಟವಾಡುತ್ತಿದ್ದ ಹುಲಿ ಮರಿಗಳನ್ನು ನುಂಗಲು ಬದಿಯತ್ತ ಸಾಗುತ್ತಿರುವಾಗ ಮಾಳಿಂಗರಾಯರ ಆಗಮನವಾಗುತ್ತದೆ. ಹುಲಿಯ ಮರಿಗಳನ್ನು ನುಂಗಲು ಹಂಬಲಿಸುತ್ತಿರುವ ಸರ್ಪವನ್ನು ಕಂಡು ತಮ್ಮ ಭಂಡಾರದ ಜಾಡಿಯಿಂದ ಭಂಡಾರವನ್ನು ತೆಗೆದು ಸರ್ಪದ ಮೇಲೆ ಎಸೆಯುತ್ತಾರೆ. ತಕ್ಷಣ ಸರ್ಪವು ಸತ್ತು ಹೋಗುತ್ತದೆ. ಹುಲಿಯ ಮರಿಗಳನ್ನು ಉಳಿಸಿದ ತೃಪ್ತಿಯಲ್ಲಿ ಮಾಳಿಂಗರಾಯರು ಮುಂತಾದ ಆಹಾರ ಹುಡುಕಿಕೊಂಡು ಹೋಗಿದ್ದ ತಾಯಿ ಹುಲಿಯು ಅಲ್ಲಿಗೆ ಬರುತ್ತದೆ. ತನ್ನ ಮರಿಗಳ ಮುಂದೆ ನಿಂತ ಮಾಳಿಂಗರಾಯರನ್ನು ಕಂಡಾಗ ನನ್ನ ಮರಿಗಳು ನ್ಯಾಯವಾಗುವುದಕ್ಕೆ ಇದನ್ನೇ ಕಾರಣವಿರಬೇಕೆಂದು ತಪ್ಪು ಕಲ್ಪನೆಯಿಂದ ಹೀಗೆನ್ನುತ್ತದೆ. ನೀವು ಯಾರು? ಎಲ್ಲಿಂದ ಬಂದಿರುವಿರಿ? ನನ್ನಿಂದ ಏನಾದರೂ ಆಗಬೇಕೆ? ನಾನು ಮಾಳಿಂಗರಾಯ. ನನ್ನ ಗುರು ಬೀರದೇವರಿಗೆ ಹುಲಿ ಗಿನ್ನದ ಹಾಲನ್ನು ತರಲು ಬಂದಿದ್ದೇನೆ. ನಾನು ಗಿನ್ನದ ಹಾಲನ್ನು ನೀಡುವೆ. ನೀವು ನೀಡಿರುವ ಗಿನ್ನದ ಹಾಲು ಅದು ಹುಲಿ ಗಿನ್ನದ ಹಾಲು ಎಂದು ನನ್ನ ಗುರುಗಳು ನಂಬುವುದಿಲ್ಲ. ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಬರುತ್ತೀರಾ? ಮಾಳಿಂಗರಾಯರು ಪುನಃ ತಮ್ಮ ಭಂಡಾರದ ಜಾಡಿಯಿಂದ ಭಂಡಾರವನ್ನು ತೆಗೆದು ಸರ್ಪದ ಮೇಲೆ ಹಾಕುತ್ತಾರೆ. ತಕ್ಷಣ ಸರ್ಪವು ಜೀವಂತವಾಗುತ್ತದೆ.
ಒಂದೇ ದಿನ ಬಿತ್ತಿ ಒಂದೇ ದಿನ ಬೆಳೆದು ಒಂದೇ ದಿನ ನೇಯ್ದು ಶಿವ ಪಾರ್ವತಿ ಸ್ವತಃ ಬಂದು ನನಗೆ ಮುಂಡಾಸ ಮಾಡಬೇಕು.